ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಉದ್ದಿನ ವಡೆ ಮಾಡೋದು ಹೆಂಗಂತ ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈಗ ನಾನು ನೆನೆಸಿರೋ ಉದ್ದಿನ ಬೇಳೆ ತೊಗೊಂಡಿನಿ. ರಾತ್ರಿಯಿಂದ ನೆನೆ ಇಟ್ಟಿದ್ದೆ ನಾನು. ಇದನ್ನು ಒಂದು 6 ರಿಂದ 8 ಗಂಟೆ ನೆನೆ ಇಡಬೇಕು. ಇದಕ್ಕೆ ಕರಿಬೇವು ಹಾಕ್ತೀನಿ, ಕೊತ್ತಂಬರಿ ಹಾಕ್ತೀನಿ, ಮತ್ತು ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಇದನ್ನೆಲ್ಲ ಹಾಕಿ ರುಬ್ಕೊಂಡು ಇಟ್ಕೋಬೇಕು. ನಾನು ಇಷ್ಟು ಗಟ್ಟಿನ ಹಾಕ್ತೀನಿ, ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕೋತೀನಿ. ಇದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ. ಇಷ್ಟು ಗಟ್ಟಿನ ಇದ್ರೆ ಬಳಿ ಚಲೋ ಬರ್ತಾವೆ. ಇದನ್ನೆಲ್ಲ ತೆಗೆದಿಟ್ಕೊಳ್ಳೋಣ. ಸ್ವಲ್ಪ ಜನ ಮೆಣಸಿನ್ಕಾಯಿನ ಹಂಗೆ ಹೆಚ್ಚು ಹಾಕ್ತಾರೆ, ನಾನು ಹೆಚ್ಚಾಕಿಲ್ಲ, ರುಬ್ಕೊಂಡೀನಿ. ಮತ್ತು ಇದಕ್ಕೆ ಹಸಿ ಶುಂಠಿ ಮತ್ತು ಕೊಬ್ಬರಿ, ಸಣ್ಣಗೆ ಕೊಬ್ಬರಿ ಹೆಚ್ಚಾಕೊಂಡಿನಿ. ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಎಲ್ಲನೂ ಕಲಿಸ್ಕೊತೀನಿ. ಈಗ ಮತ್ತೆ ಒಂದು ಸ್ವಲ್ಪ ಉಪ್ಪು, ಸೋಡಾ ಪುಡಿ ಹಾಕ್ಕೊಂಡಿನಿ. ಹಾಕಿ ಇದನ್ನು ಎಲ್ಲನೂ ಕಲಿಸ್ಕೋಬೇಕು. ಎಲ್ಲನೂ ಕಲಿಸ್ಕೊಂಡ ನಂತರ ನಾ ಇಲ್ಲೇ ಎಣ್ಣೆ ಕಾಯಕ್ಕೆ ಇಟ್ಟೇನೀಗ. ಎಣ್ಣೆ ಕಾದೈತ ಇಲ್ಲ ಅಂತ ನೋಡಿ ಒಂದೊಂದಾಗೆ ವಡೆನ ಕರಿಯೋನು. ಇಲ್ಲಿ ನಾ ಕೈಗೆ ಸ್ವಲ್ಪ ನೀರು ಹಚ್ಕೋತೀನಿ, ಅಂದರೆ ಹಿಟ್ಟು ಹತ್ಕೊಳ್ಳಂಗಿಲ್ಲ ವಡೆ ಹಿಟ್ಟು. ಈಗ ಹಿಂಗೆ ಮಾಡಿ ಒಂದೊಂದಾಗೆ ಎಣ್ಣೆಗೆ ಬಿಡ್ತೀನಿ. ಉರಿ ಸ್ವಲ್ಪ ಸಣ್ಣನ ಇರಲಿ, ಜಾಸ್ತಿ ಇರೋದು ಬೇಡ, ಮಧ್ಯಮ ಉರಿಲಿ ಕರ್ಕೊಳ್ಳೋನು. ಈಗ ಮತ್ತೊಂದು ಸಲ ನಾನು ಹಾಕ್ತೀನಿ. ಆಗಲೇ ಹೇಳ್ದಂಗೆ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹತ್ತಿರದಲ್ಲಿರೋ ಬೆಲ್ ಬಟನ್ನ ಒತ್ತೋದ್ರಿಂದ ನಮ್ಮ ನೆಕ್ಸ್ಟ್ ವಿಡಿಯೋದು ನೋಟಿಫಿಕೇಶನ್ ನಿಮ್ಗೆ ತೋರಿಸ್ತಾ ಹೋಗ್ತೈತಿ. ಈಗ ಇವನು ಕರ್ದಾವ. ಇವನ್ನ ಹೊರಗಡೆ ತಕ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ಹಾಕೊಳ್ಳೋಣ. ಇದನ್ನ ಕೊಬ್ಬರಿ ಚಟ್ನಿ ಜೊತೆ ತಿನ್ನಕ ಚಲೋ ಇರ್ತೈತಿ. ಹಂಗೆ ಇದನ್ನ ಮೊಸರು ಜೊತೆ, ಬರೀ ಮೊಸರು ಜೊತೆ ತಿನ್ನಕ್ಕೂ ಭಾಳ ಚಲೋ ಇರ್ತೈತಿ. ಇಡ್ಲಿ ಜೊತೆ ಮಸ್ತ್ ಕಾಂಬಿನೇಷನ್ ಇದು. ಒಂದ್ಸಲಿ ನೀವು ಮಾಡಿ ನೋಡ್ರಿ. ಮಾಡಿ ನೋಡಿ ನಮ್ಗೆ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ. ಈಗ ನೋಡ್ರಿ, ನಾನು ಮುರಿದು ನೋಡಾತೀನಿ ಎಷ್ಟು ಸ್ಮೂತ್ ಅದಾವ. ಸ್ಪಾಂಜ್ ಟೈಪ್ ಆಗಿರ್ತೈತಿ. ಜಾಸ್ತಿ ಎಣ್ಣೆ ಹಿಡ್ದಿಲ್ಲ. ಎಣ್ಣೆ ಹಿಡಿದ್ರೆ ಗಂಟ್ಲಿಗೆ ಸ್ವಲ್ಪ ತಿನ್ನೋಕೆ ಕರೆಕ್ಟ್ ಆಗಂಗಿಲ್ಲ. ನೀವು ಒಂದ್ಸಲಿ ಮಾಡಿ ನೋಡ್ರಿ. ಧನ್ಯವಾದ.